ಮಾಮನ ಹತ್ರನ ಈ ವಿಷಯ ಹೇಳ್ಬಿಡ್ತೀನಿ. ನಾನು 2-3 ದಿನ ಬಂದೇ ಇಲ್ಲ, ಹಾಲು ತಗೊಂಡು ಹೋಗೋಕ್ಕೂ ಅದಕ್ಕೂ ಅಮ್ಮನೇ ಬಂದು ತಗೊಂಡು ಹೋಗ್ತಾಯಿದ್ದೆ. ಯಾಕಂದರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಮಾಮನ ಹತ್ರ ಹೇಳಿ ಹೋಗ್ತೀನಿ. ಯಾಕಂದರೆ ಮಾಮ ಬೇಜಾರಾಗ್ಬಿಡುತ್ತೆ. ಮಾಮನ ಹತ್ರ ಒಳ್ಳೆ ಮನಸ್ಸೈತೆ ಪಾಪ. ಅವರು ಹೇಳಿ ಬಿಟ್ಟು ಬಂದಿದ್ದರು, ಚೆನ್ನಾಗಿರು ಅಂತೇಳಿ ನ್ಯಾಯ ಪಂಚಾಯತಿ ಎಲ್ಲ ಮಾಡಿಸಿದ್ರು. ಅದಕ್ಕೆ ಮಾಮನಿಗೆ ವಿಷಯ ತಿಳಿಸ್ಬಿಡ್ತೀನಿ. ಮಾಮ ಎಲ್ಲ ಹಿಂಗೆ ಆಗ್ಬಿಡ್ತು ಕಣ್ಮಮ್ಮ, ಹಿಂಗೆ ಅವಳ ಮನೆಯಿಂದ ಆಚೆ ಕಳಿಸ್ದೆ, ಎಲ್ಲ ಹಿಂಗೆ ಇದ್ದೆ ಮ್ಯಾಟ್ರ್ ಅಂತೇಳಿ ಮಾಮನಿಗೆ ವಿಷಯ ತಿಳಿಸ್ಬಿಡ್ತೀನಿ. ತುಂಬ ಬೇಜಾರಾದಂಗೆ ಆಗ್ಬಿಡುತ್ತೆ. ಏನೋ ಅವಳು ತಪ್ಪು ಮಾಡಿದಾಳೋ ಇಲ್ವೋ, ಅವಳು ನನ್ನ ಬೇಡ ಅಂದ್ರೂ ಓದ್ಲಲ್ಲ, ಅದೇ ಅನುಮಾನ. ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತಾಳೆ. ಆದರೆ ನನಗೂ ಎಲ್ಲ ಒಂದು ಕಡೆ ಅವಳು ಏನು ತಪ್ಪು ಮಾಡಿಲ್ಲ, ನಾನು ನೋಡಿಲ್ಲ, ಏನಿಲ್ಲ. ಬರೀ ಮಾತಾಡಿದ ಮಾತ್ರಕ್ಕೆ ನಾನು ಆ ರೀತಿ ತಪ್ಪಾಗಿ ತಿಳ್ಕೊಳ್ಳೋದು ನಂದು ತಪ್ಪು ಅಂತ ನನಗೂ ಅನ್ನಿಸ್ತೈತೆ. ಆದ್ರೂ ಅವಳ ಮಾತು ನನ್ನ ಮಾತು ಮೀರಿ ಓದ್ಲಲ್ಲ. ಅವಳು ಒಟ್ಟಿನಲ್ಲಿ ಯಾರ ಮಾತು ಕೇಳಬಾರ್ದು, ನಾನು ಹೇಳಿರೋದು ನಡಿಬೇಕು, ನನ್ನ ಇಷ್ಟದಂತೆ ಆಗಬೇಕು ಅಂತ ಬುದ್ಧಿ ಜಾಸ್ತಿ ಅವಳದು. ಅದನ್ನು ಬಿಡಬೇಕು ನನ್ನ ಹತ್ರ. ಈಗ ಮಾಡು, ನಾನು ಹೇಳಿರೋ ಕೆಲಸ ಮಾತ್ರ ಮಾಡ್ತಾಳೆ. ನಾನು ಇಲ್ದ ಕೆಲಸ ಯಾವುದೂ ಮಾಡಲ್ಲ ಮಾಡು, ಅಷ್ಟು ಬುದ್ಧಿವಂತೆ. ಆದರೆ ಈ ಜೀವಿತ ಹಂಗಲ್ಲ, ನಾನು ಹೇಳಿರೋದೇ ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು ಅನ್ನೋಂಥ ಬುದ್ಧಿ ಜೀವಿತಂದು. ಹೇಳ್ಬಿಡ್ತೀನಿ ಮಾಮನಿಗೆ, ಹೇಳ್ಬೇಕು. ಮತ್ತೆ ಬೇಜಾರು ಮಾಡ್ಕೊಂಬತ್ತೆ ಏನು ಹೇಳಲಿಲ್ವಲ್ಲಪ್ಪ ಅಂತ. ಯಾಕೆ ಸುಬ್ಬಣ್ಣ ಬರ್ತಾ ಇದ್ದಾನೆ, ವಿಷಯ ನನಗೆ ಹೇಳೋಕ್ಕೇನೋ. ಏನಮ್ಮ ಕಾಫಿ ಕುಡ್ದೆ ಆರಾಮಾಗಿ ಕುಕ್ಕೊಂಡಿದ್ಯಾ? ಹೇಳಪ್ಪ, ಇವಾಗಿನ ಕಾಫಿ ಕುಡ್ದು ಕುಕ್ಕಣ ಕಣಪ್ಪ. ಬಾ ಕಾಫಿ ಕುಡಿ ಹೋಯ್ತಿ. ಬೇಡ ಕಣ್ಮಮ್ಮ, ನಾಳೆ ಬೇಜಾರಾಗ್ಬಿಟ್ಟೈತಿ. ಯಾಕೆ ಕಾಫಿ ಬೇಡ ಏನು ಬೇಡ, ಮನ್ಸಿಗೆ ಬೇಜಾರಾಗಿ ನಾಳೆನೇ ಹೋಗು, ನಾನು ಭಾಳ ಬೇಜಾರಾದಂಗೆ ಆಗ್ಬಿಟ್ಟೈತಿ. ಅಂತ ಬೇಡ. ನಾನು ಎಷ್ಟಂತ ನೋಡೋಣ ಜೀವಿತನ. ಮನೆಯಿಂದ ಆಚೆ ಕಳಿಸ್ಬಿಟ್ಟೆ, ಬೇಡ ಮನೆ ಕೆಲ್ಸಕ್ಕೆ ಹೋಗ್ಬಿಡ ಅಂತ ಎಷ್ಟು ಹೇಳ್ದೆ, ಕೇಳಲಿಲ್ಲ. ಅದಕ್ಕೆ ಮನೆಯಿಂದ ಆಚೆ ಕಳಿಸ್ದೆ ಕಣ್ಮಮ್ಮ. ಬರೀ ಇಂಥವೇ ಆಟ. ನಾನು ಹೇಳ್ದಂಗೆ ನಡಿಬೇಕು ಅನ್ನೋ ಅಂಥ ಆಟ. ಭಾಳ ಆಟ ಮಾಡಿಬಿಟ್ಲು, ನನಗೆ ಭಾಳ ಬೇಜಾರಾಗಿ. ಅದಕ್ಕೆ ನಾನು ಮನೆಯಿಂದ ಆಚೆ ಕಳಿಸ್ಬಿಟ್ಟೆ. ಬಿಡೋ ತಾಳಿ ಯಾವತ್ತೋ ಗೊತ್ತಾಯ್ತು ನನಗೆ. ಅದನ್ನೇನು ಹೇಳೋದೇನು ನಿಮ್ಮ ಅಮ್ಮ ಹಂಗಂತೂ ಬಿಡತ್ತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡ. ಒಟ್ಟು ಕೈ ಬಿಟ್ಟಾಕ್ತಿ ಅಪ್ನಾಗಿನ್ನು ನಾವು ಅಷ್ಟೇ. ಹೇಳೋಕ್ಕೇನೋ ಇದೊಂದು ಸತಿ ಬಂದಿದ್ವಿ, ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಇನ್ನು ನಾವು ಇನ್ಯಾವುದೊಂದು ವಿಚಾರದಾಗೂ ಮಾತ್ರ ಮಾತಾಡ್ಸೋಕ್ಕೆ ಹೋಗಲ್ಲ ಅಷ್ಟೇ. ನಾವು ಆಲೆ ಮರ್ತ್ಕೊಬಿಡ್ತೀವಿ. ಇನ್ನು ನಮಗೂ ಅವಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ಮರ್ತ್ಕೊಬಿಟ್ಟು ನಮ್ಮ ಕೆಲಸ ನಾವು ನೋಡ್ಕೊಂಡು ಇನ್ನು ಅಚ್ಚುಕಟ್ಟಾಗಿರ್ತೀವಿ. ನಾವು ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಲಿ ಇನ್ಮೇಲಿಂದ. ಹೋದ್ರೂ ಹೋಗ್ಲೇಳ, ಹಾಳಾಗಿ ಹೋಗ್ಲೇಳು. ನಾವು ಯಾರು ತಲೆ ಕೆಡಿಸ್ಕೊಂಬಲ್ಲ ಅಷ್ಟೇನೆ. ಈಗ ಹೇಳೋದಂತೂ ಎಷ್ಟು ಹೇಳ್ತಾರೆ ಹೇಳು? ಹೇಳೋರು ಎಷ್ಟು ಹೇಳ್ತಾರೆ? ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಈ ವಾರದಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ಕಡಿಮೆ ಬರ್ತವೆ. ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಸ್ವಲ್ಪ ಹೊರಗಡೆ ಓಡಾಡೋದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ಸ್ವಲ್ಪ ಕೆಲಸಗಳಿದೆ. ಏನಂತಂದರೆ ನಾವೊಂದು ಸ್ವಲ್ಪ ಹರಕೆ ಮಾಡ್ಕೊಂಡಿದ್ವಿ, ಆ ಹರಕೆ ತೀರಿಸ್ಬೇಕು. ನಾವು ಸ್ವಲ್ಪ ದೇವರು ಮಾಡ್ತಾಯಿದ್ದೀವಿ. ದೇವರು ಅಂತಂದರೆ ಗೊತ್ತಲ್ಲ, ಸ್ವಲ್ಪ ಎಲ್ಲನ ಹೊಂದಿಸ್ಕೊಳ್ಳೋದು ಎಷ್ಟಿರುತ್ತೆ. ಅದಕ್ಕೇ ಆದಷ್ಟು ನಾನು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾದರೂ ಅನಿವಾರ್ಯ ಬರಲಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾರ ಫುಲ್ಲು ನಾವು ದೇವ್ರು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ತಿಂಗಳು 1ನೇ ತಾರೀಕು ಗಂಟ ಸ್ವಲ್ಪ ನಮಗೆ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಆಮೇಲೆ ಆದಷ್ಟು ಹಾಕ್ತೀನಿ, ಹಾಕಲ್ಲ ಅಂತಲ್ಲ. ಏನಾದರೂ ಕಡಿಮೆ ವೀಡಿಯೋಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂಚೆನೇ ಹೇಳ್ಬಿಡ್ತೀನಿ, ಮತ್ತು ನೀವು ಕಡಿಮೆ ವೀಡಿಯೋಸ್ ಹಾಕ್ತೀರಾ ಅಂತೇಳಿ ಕಮೆಂಟ್ ಮಾಡ್ತೀರಾ. ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ. 1ನೇ ತಾರೀಕು ಗಂಟ ಸ್ವಲ್ಪ ವಿಡಿಯೋಗಳಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳು ಆಗ್ಬೋದು ವಿಡಿಯೋ ಹಾಕೋದ್ರಲ್ಲಿ. ಅದಕ್ಕೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಯಾಕಂದರೆ ಸ್ವಲ್ಪ ಹರಕೆಗಳು ಭಾಳ ದಿನದಿಂದ ಹರಕೆಗಳು ಮಾಡ್ಕೊಂಡಿದ್ವಿ, ದೇವ್ರ ಹರಕೆಗಳೆಲ್ಲ ಇದನ್ನೆಲ್ಲ ತೀರಿಸ್ಬೇಕಲ್ಲ. ಅದಕ್ಕೆ ಎಲ್ಲರನ್ನೂ ಕರೆದು ಸ್ವಲ್ಪ ದೇವ್ರು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ತುಂಬ ಜನ ಬೇಜಾರಾಗ್ತೀರಾ, ಏನಾದರೂ ಒಂದು ಕಾರಣ ಹೇಳ್ತಿರ್ತೀರಾ ಅಂತ. ಇಲ್ಲ, ಹಾಕ್ತೀನಿ, ಖಂಡಿತ ಹಾಕ್ತೀನಿ. ಏನಾದರೂ ಬರಲಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ 1ನೇ ತಾರೀಕಿಂದ ನಮಗೇನು ಕೆಲಸ ಇರಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಏನು ನಮಗೇನಂತ ರಿಸ್ಕ್ ಅನಿಸಲ್ಲ. ಇವಾಗ ಸ್ವಲ್ಪ ರಜೆ ಐತಲ್ಲ, ಮಕ್ಕಳು ಸ್ಕೂಲೆಲ್ಲ ರಜೆ ಇರುತ್ತಲ್ಲ, ಅದಕ್ಕಾಗಿ ಇವಾಗ ಬೇಸಿಗೆ ಬೇರೆ, ಇವಾಗ ಚೆನ್ನಾಗಿರುತ್ತೆ ದೇವರೆಲ್ಲ ಮಾಡೋಕ್ಕೆ ಅಂತೇಳಿ ಮಾಡ್ತಾಯಿದ್ದೀವಿ ಎಲ್ಲರೂ ಕರೆದು. ಅದಕ್ಕೆ ಸ್ವಲ್ಪ ಎಲ್ಲ ಮನೆಯಲ್ಲೆಲ್ಲ ಹೊಂದಿಸ್ಕೋಬೇಕು, ಮನೆಯಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು, ಎಲ್ಲ ಮನೆ ದೇವ್ರು ಮಾಡ್ತಾಯಿದ್ದೀವಿ ಅಂತಂದರೆ ಏನಾದ್ರೂ ಸ್ವಲ್ಪ ಕೆಲಸಗಳು ಇರ್ತೈತೆ. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ರಿ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಆದಷ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಕೋಕ್ಕಾಗಲಿಲ್ಲ ಅಂದರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಬಿಡಪ್ಪ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಯಾವತ್ತೂ ಬಿಟ್ಟು ಹಾಕಿದ್ದೀನಿ, ನೀನು ಬಿಟ್ಟು ಹಾಕಿ ಸುಮ್ಮನಾಗ್ಬಿಡು. ಅಷ್ಟೇ. ನಾವು ಅಷ್ಟೇ ಮಾಲೆ ಮಾತ್ಕೊಬಿಟ್ಟಿದ್ವಿ. ನೀವು ಯಾರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಜೀವನ ಯಾರು ಯಾತು ಹೇಳಕ್ಕೆ ಹೋಗ್ಬಿಡ್ರಿ, ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಅವಳನ್ನ ಬಿಟ್ಟು ಹಾಕ್ಬಿಡ್ರಿ. ನಾನು
ಏನೋ ಸೆನಕ್ಕಿರ್ತಾಳೆ ಬಿಡತ್ತ, ಬುದ್ಧಿ ಕಲ್ತ್ಕೊಂಡವಳೆ, ನನ್ನ ಮಗಳನ್ನು ನೋಡ್ಕೊಂಡವಳೆ ಅಂತ ನಾನು ಅನ್ಕೊಂಡೆ. ನಾನು ಇನ್ಮೇಲೆ ಮಾತಾಡ್ಸಲ್ಲ, ಏನಾನ ಮಾಡ್ಕೊಂಡಾಳಾಗ ಹೋಗ್ಲೇಳು. ಅವಳಿಲ್ಲ ಅಂತ ತಿಳ್ಕೊಬಿಡ್ತೀವಿ, ಮರ್ತ್ಕೊಬಿಡ್ತೀವಿ ನಮ್ಮ ಮನೆಯಾಗ್ಲಾರೆಲ್ಲ ನಾವು. ಅಲ್ಲ ಕಣತ್ತೆ, ನಾನು ಹಂಗೆ ಅಂದ್ಕೊಂಡೆ. 2 ದಿನ ಮಗಳನ್ನ ಮುದ್ದಾಡಿದ್ಲು, 3ನೇ ದಿನದಿಂದ ಪ್ರೀತಿ ಇಲ್ಲ ಏನಿಲ್ಲ, 2 ದಿನ. ಅವಳು ಪ್ರೀತಿ ಏನಿದ್ರು 2 ದಿನ. ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ, ನೋಡೋಣ ಇದು ಎಷ್ಟು ದಿನ ಇರುತ್ತೆ ಅಂತ. 2 ದಿನ ಅವಳ ಪ್ರೀತಿ ಏನಿದ್ರು 2 ದಿನ ಮಾತ್ರ ಅಷ್ಟೇ. ಅವಳ ನಡವಳಿಕೆ, ಅವಳ ಬುದ್ಧಿ, ಅವಳದೆಲ್ಲ ಗೊತ್ತಾಗ್ತೈತೆ. ಅವಳ ಬುದ್ಧಿನೇ ಅಷ್ಟು, ಅದರಲ್ಲೇ ಗೊತ್ತಾಗ್ತೈತೆ ಅವಳ ಬುದ್ಧಿ. ಅಯ್ಯೋ ಬಿಡೋಣ, ನೀನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಸುಮ್ಮನಾಗಿ ಬಿಡ್ಬೇಕು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇಂಥದ್ಕೆಲ್ಲನ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಮರ್ತ್ಕೊಂಡು ಸುಮ್ಮನಾಗ್ಬಿಡು. ಹೇಳಿ ಅಂದರೆ ಇಲ್ಲ ಅಂತ ತಿಳ್ಕೊಂಡು ತಿಥಿನ ಏನಾನ ಮಾಡಿ ಸುಮ್ಮನಾಗ್ಬಿಡ್ರಿ ಅಷ್ಟೇ. ಡೈವರ್ಸ್ ಕೊಟ್ಬಿಡ್ರಿ, ಬೇಡ ಅವಳು ಸಮಾಸನೇ ಬೇಡ. ನಾನು ಹೇಳ್ದಂಗೆ ಮಾಡಿರಿ, ಮರ್ತ್ಕೊಬಿಡ್ರಿ ಅವಳನ್ನ. ಅವಳಿಲ್ಲ, ನಾವು ಅಲೇನೇ ಏನೋ ಆಗ್ಬಿಟ್ಟೈತೆ ಅವಳಿಗೆ, ಮರ್ತ್ಕೊಬಿಟ್ಟಿದ್ದೀವಿ ಅಂತ ತಿಳ್ಕೊಂಡು ಸುಮ್ಮನಾಗ್ಬಿಡ್ರಿ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋದಂಗೆ ಆಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಸುಮ್ಮನಾಗ್ಬಿಡ್ರಿ ಅಷ್ಟೇ. ಈಗ ಸುಮ್ಮನೆ ಯಾಕೆ ಅದನ್ನೆಲ್ಲ ಟೆನ್ಷನ್ ತಗೊಂಡು ನೀವು ಇವಾಗ ಇದು ಮಾಡ್ಕೋಬೇಕು. ಮರ್ತು ಬಿಟ್ರೆ ಸರಿ ಹೋಗುತ್ತೆ ಅಲ್ಲಿಗೆ. ಅಷ್ಟೇ ಕಣ್ಮಮ್ಮ, ಮರ್ತು ಬಿಡು. ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಅವಳಿಲ್ಲ, ಎಲ್ಲ ಹೋಗ್ಬಿಟ್ಟವಳೆ, ಏನೋ ಆಗ್ಬಿಟ್ಟೈತೆ ಅವಳಿಗೆ ಅಂತ ತಿಳ್ಕೊಂಡು ನಮ್ಮ ಇಷ್ಟು ತಿಥಿ ಊಟ ಹಾಕಿಸ್ಬಿಟ್ಟು ಸುಮ್ಮನಾಗ್ಬಿಡು. ಅಷ್ಟೇ. ಇಲ್ಲ ಅಂತ ತಿಳ್ಕೊಬಿಡು. ಅವಳನ್ನ ಜಾಸ್ತಿ ಇಷ್ಟ ಅನ್ನೋ ತಲೆಗೆ ಹಚ್ಕೊಂಬಕ್ಕೆ ಹೋಗ್ಬಾರ್ದು. ನಾನು ಏನೋ ಬಿಡು ಅಂತೇಳಿ ಎಷ್ಟು ಸುಧಾರಿಸಿದ್ದೀನಿ ಗೊತ್ತಾ. ನನಗೆ ಪ್ರೀತಿ ಕೊಡಲ್ಲ, ನನ್ನ ಮಾತಾಡ್ಸಲ್ಲ ಅಂದ್ಲು. ನಿಜವಾಗ್ಲೂ ನಾನು ಮಾತಾಡ್ಸಿದ್ದೀನಿ ಜೀವಿತಾ. ಇನ್ಮೇಲಾದರೂ ಚೆನ್ನಾಗಿರೋ ಅಂತ ಎಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ. ಹಂಗಂದ್ರೆ ಅವಳಿಗೇನೋ ಒಂಥರ, ಅವಳಿಗೇನು ದುಡ್ಡು ಕಾಸಿಂದೆಲ್ಲ ವ್ಯವಹಾರ ಅವಳಿಗೆ ಕೊಡಬೇಕಾಗಿತ್ತು. ದುಡ್ಡು ಕಾಸಿನ ವಿಚಾರದಲ್ಲೇ ಬಂದಿದ್ದು ಅವಳಿಗೆ. ನನ್ನ ಕೈ ಕೊಡಲ್ವಲ್ಲ, ಏನು ದುಡ್ಡಿನ ಕಾಸಿಂದ ಏನು ವಿಚಾರ ನನಗೆ ಹೇಳಲ್ವಲ್ಲ. ಎಷ್ಟು ದುಡಿತೀವಿ, ಎಷ್ಟು ತೊಗೊಂಬರ್ತೀವಿ ಅಂತ ಹೇಳಲ್ವಲ್ಲ. ನಾನು ದುಡ್ಡಿನ ಕೊಡಲಿಲ್ಲ, ಅದು ಅವಳಿಗೆ ಬಂದಿರೋದು. ನಾನು ಪ್ರೀತಿ ಕೊಡಲ್ಲ ಅನ್ನೋದಕ್ಕಿಂತ ದುಡ್ಡು ಕೊಡಲ್ಲ ನನ್ನ ಕೈಗೆ ಅನ್ನೋದೇ ಅವಳಿಗೆ ಬಂದಿರೋದು. ನಾನು ಮನೆ ಯಜಮಾನಿ ಆಗಬೇಕು, ನಾನು ಹೇಳ್ದಂಗೆ ಆಗಬೇಕು, ನಾನು ಹೇಳಿದ್ದು ನಡಿಬೇಕು ಅನ್ನೋ ಥರ ಅವಳು ನಡ್ಕೊಳ್ತಾ ಇರೋದು. ಅದು ಬಂದಿರೋದು ಅವಳಿಗೆ. ಅವಳಿಗೆ ಯಾವುದೇ ಕಾರಣಕ್ಕೂ ಬೇರೆ ದುಡ್ಡಿನ ವಿಚಾರ, ಬೇರೆ ಪ್ರೀತಿ ವಿಚಾರ ಯಾವುದೂ ಅವಳ ಹತ್ರ ಇಲ್ಲವೇ ಇಲ್ಲ. ಅವಳಿಗೇನು ಮೇಯ್ನ್ ದುಡ್ಡು. ಅದಕ್ಕೆ ಹಿಂಗೆ ಮಾಡ್ತಾಯಿದ್ದಾಳೆ ಅವಳು. ಮಾಡ್ಕೊಂಡು ಹೋದ್ರೂ ಹೋಗಲಿ, ಅವಳು ಇಷ್ಟಂತೆ ಅವಳು ಇರಲಿ ಅಂತ ನಾನು ಅದಕ್ಕೇ ಅವಳಿಗೆಲ್ಲ ಅಡ್ಡಿ ಮಾಡೋದು ಬೇಡ. ಸುಮ್ಮನೆ ಅಡ್ಡಿ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತು ಅಡ್ಡಿ ಮಾಡಬಾರ್ದು, ಬಿಡೋಣ. ಈಗ ಎಷ್ಟು ಹೇಳೋರು ಎಷ್ಟು ಹೇಳ್ತಾರೆ, ಕಟ್ಟಾಕಮ್ಮವರು ಎಷ್ಟು ಕಟ್ಟಾಕ್ತಾರೆ. ಅವಳಿಗೆ ಗೊತ್ತಾಗ್ಬೇಕೇನು, ಸಣ್ಣ ಮಕ್ಕಳಾದರೆ ಬಿಡು ಅನ್ಬೋದು. ಸಣ್ಣ ಮಕ್ಕಳಾದರೆ ಬಿಡಪ್ಪ ಗೊತ್ತಾಗಲ್ಲ, ಬುದ್ಧಿ ಹೇಳ್ಬೋದು ಅನ್ಬೋದು. ಆದರೆ ಅವಳೇನೇನು ಸಣ್ಣ ಮಗಳಲ್ಲ. ಅವಳು ಬುದ್ಧಿವಂತೇನೆ, ತಿಳುವಳಿಕೆ ಇರೋ ಅಂಥವಳೇನೆ. ಅಂಥವಳಿಗೆ ನಾವು ಪದೇ ಹೇಳ್ಬೇಕಂದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಬಿಡೋಣ ಹೋಗಲಿ. ತಲೆ ಕೆಡಿಸ್ಕೊಬೇಡ. ನಮ್ಮ ಮಾಮನೂ ಅಷ್ಟೇ ಮೊನ್ನೆನೇ ಹೇಳ್ತು, ಮರ್ತ್ಕೊಬಿಡ್ರಮ್ಮ, ಯಾರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ, ಇನ್ನೆಲ್ಲರೂ ಮರ್ತ್ಕೊಬಿಡ್ರಿ ಅಂತ ಹೇಳ್ತಾ ಇದ್ದೆ ನಮ್ಮ ಮಾಮ ಇನ್ನು ಹೇಳಿದ್ಮೇಲೆ ಮುಗೀತು. ನಾನು ಇರೋವರೆಗೂ ಅಂತೂ ಹತ್ರಕ್ಕೆ ಸೇರಿಸಲ್ಲ, ನಮ್ಮ ಮನೆಗೆ ಸೇರಿಸಲ್ಲ, ನಾನು ಮಾತಾಡ್ಸೋದಿಲ್ಲ ಅಷ್ಟೇ. ನಮ್ಮ ಮಾತಿಗೆ ಬೆಲೆ ಇಲ್ಲ. ಈಗ ನಾವು ಹೋದ್ವಿ ಹೇಳಿವಿ, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಅಷ್ಟೇ, ಬಿಟ್ಟಾಕ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ ನಾವು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮನ ಹತ್ರ ಹೇಳ್ದೆ ವಿಷಯನ. ಅದಕ್ಕೆ ನಮ್ಮ ಮಾಮ ಬಿಟ್ಟಾಕ್ಬಿಡ್ರಿ, ಅವಳ ಬಗ್ಗೆನೇ ತಲೆ ಕೆಡಿಸ್ಕೊಬೇಡ್ರಿ, ನಾವು ಅಷ್ಟೇ ತಲೆ ಕೆಡಿಸ್ಕೊಂಬಲ್ಲ, ನಾನಿರೋವರೆಗೂ ಅಂತ ಅವಳನ್ನ ಮಾತಾಡ್ಸಲ್ಲ ಅಂತ ಹೇಳ್ತಾ ಇದ್ದೆ ನಮ್ಮ ಮಾಮ. ನಮ್ಮ ಮಾಮ ಒಂದು ಸತಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ತುಂಬ ಒಳ್ಳೆಯ ಮನುಷ್ಯ, ಎಷ್ಟು ಮಗಳ ಜೀವನ ಚೆನ್ನಾಗಿರಲಿ ಅಂತ ಎಷ್ಟೆಲ್ಲ ಒಳ್ಳೇದು ಮಾಡಿದ್ರು. ಆದರೆ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅವಳಿಗೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.